ಜಗತ್ತಲ್ಲಿ ಯಾರು ಗೆಲ್ಲೋದಕ್ಕೆ ಇಷ್ಟಪಡಲ್ಲ, ಯಾರು ಎಲ್ರಿಗಿಂತ ಮುಂದೆ ಇರೋದಕ್ಕೆ ಇಷ್ಟಪಡಲ್ಲ, ಯಾರು ಶ್ರೀಮಂತರಾಗಿರೋದಕ್ಕೆ ಇಷ್ಟಪಡಲ್ಲ, ಯಾರ ಹತ್ರ ಕಾರು ಬಂಗ್ಲೆ ಬಂಗಾರ ಐಶ್ವರ್ಯ ಹಣ ಎಲ್ಲ ಇರುತ್ತೋ ಅವನು ಮಾತ್ರ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಅನ್ನಿಸ್ಕೋತಾನೆ. ನೇಮು ಫೇಮು ಯಾರಿಗಿಷ್ಟ ಆಗಲ್ಲ. ಎಲ್ಲರೂ ಟಾಪ್ ನಂಬರ್ 1ನಲ್ಲಿರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಜಗತ್ತಿನ ಕೇವಲ 1% ಜನ ಮಾತ್ರ ಆ ಟಾಪ್ ಲಿಸ್ಟ್ನಲ್ಲಿರ್ತಾರೆ. ನೀನು ಬೇಕಾದರೆ ನೋಡು, ಬೆಳಗ್ಗೆ 4 ಗಂಟೆಗೆ ಸರಿಯಾಗಿ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋ 100 ಜನರಲ್ಲಿ ಕೇವಲ 80 ಜನ ಮಾತ್ರ ಸರಿಯಾಗಿ ಎದ್ದೇಳ್ತಾರೆ. ಮಾರನೇ ದಿನ ಏನಾಗುತ್ತೆ ಗೊತ್ತಾ? ಕೇವಲ 60 ಜನ ಮಾತ್ರ ಸರಿಯಾಗಿ ಎದ್ದೇಳ್ತಾರೆ. 3ನೇ ದಿನ 4 ಗಂಟೆಗೆ ಯಾರು ಹೇಳ್ತಾರೆ ಗೊತ್ತಾ? 60 ಜನರಲ್ಲಿ ಕೇವಲ 30 ಜನ ಮಾತ್ರ ಎದ್ದೇಳ್ತಾರೆ. 4ನೇ ದಿನ ಕೇವಲ 20 ಜನ. 5ನೇ ದಿನ ಕೇವಲ 10 ಜನ. 6ನೇ ದಿನ ಏನಾಗುತ್ತೆ ಗೊತ್ತಾ? ಕೇವಲ 3 ಜನ ಮಾತ್ರ ಎದ್ದೇಳ್ತಾರೆ. ಆದರೆ 7ನೇ ದಿನ ಇದೆಯಲ್ಲ, ಆ ದಿನ ಕೇವಲ ಒಬ್ಬ ಮಾತ್ರ ಎದ್ದೇಳ್ತಾನೆ. ಅವನೇ ನಾನು ಹೇಳ್ತಾ ಇರೋ ಆ 1% ವ್ಯಕ್ತಿ. ಅವನು ಈ ಕೆಲಸನ ಗೆಲ್ಲೋವರೆಗೂ ಬಿಡಲ್ಲ, ಬಿಡೋದಕ್ಕೆ ಚಾನ್ಸ್ ಕೂಡ ಇಲ್ಲ. ಅವನು ತನ್ನ ಜೀವನದಲ್ಲಿ ಯಾವ ಟಾರ್ಗೆಟ್ನ ಫಿಕ್ಸ್ ಮಾಡಿರ್ತಾನೋ ಅದು KS ಆಗಲಿ, IAS ಆಗಲಿ, IPS ಆಗಲಿ, ಡಾಕ್ಟರ್, ಇಂಜಿನಿಯರ್, ಲಾಯರ್, ಸಿಂಗರ್, ಆ್ಯಕ್ಟರ್, ಮ್ಯೂಸಿಷಿಯನ್, ಸ್ಪೋರ್ಟ್ಸ್ ಮ್ಯಾನ್, ಪೊಲಿಟಿಷಿಯನ್, ಯಾವುದೇ ಟಾರ್ಗೆಟ್ ಇರಲಿ ಅವನು ಯಾವತ್ತೂ ಸೋಲೋದಿಲ್ಲ. ಜಗತ್ತು ಅವನನ್ನು ಹುಚ್ಚ ಅಂದ್ಕೊಳ್ಳುತ್ತೆ, ಆದರೆ ಅವನೊಳಗಿದ್ದ ಆ ಹುಚ್ಚತನನೇ ಅವನು ಸಕ್ಸಸ್ಫುಲ್ ವ್ಯಕ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಅವನೊಳಗಿರೋ ಆ ಹುಚ್ಚತನ ಜಗತ್ತಿನ 99% ಜನರಲ್ಲಿ ಇರೋದೇ ಇಲ್ಲ. ಅದಕ್ಕೆ ಅವರೆಲ್ಲ ಹಿಂದೆ ಉಳಿದುಬಿಡ್ತಾರೆ. ಪ್ರಪಂಚದಲ್ಲಿ 100% ಯಾರೂ ಇರಲ್ಲ. ಆದರೆ ನಾನು ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ಹಂಬಲ 100% ಇರಲೇಬೇಕು. ಆ ಕೇವಲ 1% ಜನರಲ್ಲಿ ನೀನು ಮಾತ್ರ ಇರೋದಕ್ಕೆ ಯಾವತ್ತೂ ಇಷ್ಟಪಡಬೇಕು. ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊ, ಆದರೆ ನಂಬಿಕೆ, ಗೆಲ್ತೀನಿ ಅನ್ನೋ ನಂಬಿಕೆ ಮಾತ್ರ ಯಾವತ್ತೂ ಕಳ್ಕೊಬೇಡ. ಎಷ್ಟೇ ಸಲ ಸೋತರೂ ಗೆದ್ದೇ ಗೆಲ್ತೀನಿ ಅನ್ನೋ ಹಠ ನಿನ್ನಲ್ಲಿರಬೇಕು. ಸಕ್ಸಸ್ ಒಂದೇ ದಿನದಲ್ಲಿ ಸಿಗಲ್ಲ ಮೈ ಡಿಯರ್ ಫ್ರೆಂಡ್. ಆದರೆ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಒಂದಲ್ಲ ಒಂದು ದಿನ ನಿನಗೆ ಸಿಕ್ಕೇ ಸಿಗುತ್ತೆ. ಇವತ್ತೇ ಡಿಸೈಡ್ ಮಾಡು. ನಿನ್ನ ಹೆಸರು ಕೇವಲ ಹೆಸರಾಗಿ ಉಳಿಬಾರ್ದು, ಚರಿತ್ರೆ ಆಗಬೇಕು. ಉರಿಯೋ ಬೆಂಕಿನೇ ಹೆಚ್ಚು ಹೊತ್ತು ಇರಲ್ಲ ಅಂದಮೇಲೆ ಇನ್ನು ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಹೆಚ್ಚು ದಿನ ಇರುತ್ತಾ? ಮೈ ಡಿಯರ್ ಫ್ರೆಂಡ್, ಖಾಲಿಯಾಗಿರೋ ಕಿಸೆ ಮತ್ತು ಹಸಿದಿರೋ ಹೊಟ್ಟೆ ಮಾತ್ರ ನಿನಗೆ ಜೀವನದ ಬೆಲೆ ತಿಳಿಸೋದು. ಮುಳುಗಲಿ ಎಂದು ನಿನ್ನವರೇ ನಿನ್ನನ್ನು ತಳ್ಳಿಬಿಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನೀನು ಈಜೋದನ್ನು ಕಲಿತೀಯಾ. ನೀನು ನಿದ್ದೆಗೆಟ್ಟು ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬರ ನಿದ್ದೆಗೆಡಿಸೋ ಥರ ಹೆಸರು ಮಾಡೋದಕ್ಕೆ ಸಾಧ್ಯ. ತಡ ಆದರೂ ಪರವಾಗಿಲ್ಲ, ಆದರೆ ಜೀವನದಲ್ಲಿ ಇಂತಹ ಸಾಧನೆ ಮಾಡಿ ತೋರಿಸು ಅಂದರೆ ಜನ ನಿನ್ನ ಬಗ್ಗೆ ಮಾತಾಡಬಾರ್ದು, ನಿನ್ನ ಲೆವೆಲ್ ಬಗ್ಗೆ ಮಾತಾಡಬೇಕು. ಸೋಲ್ಬೇಕು ಅಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು, ಗೆಲ್ಲಬೇಕು ಅಂದರೆ ಮೊದಲು ಸೋತಿರಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ಸದ್ದಿಲ್ಲದೆ ಸಾಧನೆ ಮಾಡಿ ತೋರಿಸು. ಇಂದು ನಿನ್ನ ಫೋನ್ ನಂಬರ್ ಬೇಡ ಅಂದವರು ನಾಳೆ ನಿನ್ನ ವಿವರಕ್ಕಾಗಿ ಗೂಗಲ್ನಲ್ಲಿ ಹುಡುಕಬೇಕು. ಇಂತಹ ಮತ್ತೊಂದು ಒಳ್ಳೆ ಕಣ್ಣನ್ನು ತೊಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪಜ ಹಾಜರಾಗಿರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದು.